ದೆಹಲಿಯಲ್ಲಿ ಚುನಾವಣೆ ನಡೀತಾ ಇದೆ. ಇಲ್ಲಿ ಪಂಜಾಬ್ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ದೆಹಲಿ ಮತ್ತು ಪಂಜಾಬ್ ಪೊಲೀಸರ ನಡುವೆ ತಣ್ಣಗೆ ಒಂದು ಸಮರ ಕೂಡ ಶುರುವಾಗಿದೆಯಂತೆ. ದೆಹಲಿ ದಂಗಲ್ನಲ್ಲಿ ಕಾಕಿ ನಡುವಿನ ವಾರ್ ಯಾಕೆ, ಆ ಕುರಿತ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ದೆಹಲಿ ಅಖಾಡದಲ್ಲಿ ಬಿಜೆಪಿ ವರ್ಸಸ್ ಆಪ್ ಸಮರ. ದೆಹಲಿ ಪೊಲೀಸರ ವಿರುದ್ಧ ಕೇಜ್ರಿ ಗಂಭೀರ ಆರೋಪ. ದೆಹಲಿ ಕುರುಕ್ಷೇತ್ರ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಪ್ರಚಾರ ಕಣದಲ್ಲಿ ಬಿಜೆಪಿ ಹಾಗೂ ಆಪ್ ನಡುವಿನ ಸಮರ ಜೋರಾಗ್ತಿದೆ. ವಾಗ್ದಾಳಿ, ವಾಕ್ ಸಮರದ ನಡುವೆ ಬಿಜೆಪಿ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ. ಬಿಜೆಪಿ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಳ್ತಿದೆ. ಇದೀಗ ದೆಹಲಿ ಪೊಲೀಸರು ಬಿಜೆಪಿಯ ಕೈಗೊಂಬೆಯಾಗಿದ್ದಾರೆ. ಆ ಪ್ರಚಾರಕ್ಕೆ ಪೊಲೀಸರ ಮೂಲಕ ಅಡ್ಡಿಪಡಿಸುತ್ತಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟಕ್ಕೂ ದೆಹಲಿಯಲ್ಲಿ ಖಾಕಿ ಸಮರ ಯಾಕೆ ಆಗಿದ್ದಿಷ್ಟು. ದೆಹಲಿಗೆ ಪಂಜಾಬ್ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲದೆ ಆಪ್ ನಾಯಕರ ಪರವಾಗಿ ಪಂಜಾಬ್ ಆಪ್ ನಾಯಕರು ಪ್ರಚಾರ ಮಾಡ್ತಾ ಇದ್ದಾರೆ. ದೆಹಲಿ ಪೊಲೀಸರಿಗೆ ಯಾವುದೇ ಮಾಹಿತಿ ನೀಡದೆ ಪಂಜಾಬ್ ಪೊಲೀಸರು ಎಂಟ್ರಿ ಕೊಟ್ಟಿರೋದಕ್ಕೆ ಹೊಸ ದಂಗಲ್ ಶುರುವಾಗಿದೆ. ದೆಹಲಿಯಲ್ಲಿ ಪ್ರಚಾರ ಮಾಡ್ತಾ ಇರೋ ಪಂಜಾಬ್ ಆಪ್ ನಾಯಕರ ಸುರಕ್ಷೆಗಾಗಿ ನಾವು ದೆಹಲಿಗೆ ಬಂದಿದ್ದೇವೆ ಅಂತ ಪಂಜಾಬ್ ಪೊಲೀಸರು ಹೇಳ್ತಾ ಇದ್ದಾರೆ. ಆದರೆ ದೆಹಲಿ ಪೊಲೀಸರು ಹೇಳುವುದೇ ಬೇರೆ. ದೆಹಲಿಯಲ್ಲಿ ಈಗ ರಿಪಬ್ಲಿಕ್ ಡೇ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಭದ್ರತೆ ಬಿಗಿಗೊಳಿಸಲಾಗಿದೆ. ಪಂಜಾಬ್ ಪೊಲೀಸರು ಯಾವುದೇ ಮಾಹಿತಿ ನೀಡದೆ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಹೀಗೆ ಮಾಡಿದ್ರೆ ರಿಪಬ್ಲಿಕ್ ಡೇ ಸೆಕ್ಯೂರಿಟಿಗೆ ಸಮಸ್ಯೆಯಾಗತ್ತೆ. ನಿಮ್ಮ ಓಡಾಟದ ಮಾರ್ಗವನ್ನ ನಮಗೆ ಮೊದಲೇ ತಿಳಿಸಬೇಕು ಅಂತ ದೆಹಲಿ ಪೊಲೀಸರು ಫರ್ಮಾನು ಹೊರಡಿಸಿದ್ದಾರೆ. ಆಪ್ ಮತ್ತು ಬಿಜೆಪಿ ನಡುವಣ ಸಮರಕ್ಕೆ ಕಾರಣವಾಗಿರುವುದು ಇದೇ ವಿಚಾರ ಎತ್ತಿಕೊಂಡಿರುವ ಕೇಜ್ರಿವಾಲ್ ಆಪ್ ನಾಯಕರ ಓಡಾಟಕ್ಕೆ ದೆಹಲಿ ಪೊಲೀಸರು ಅಡ್ಡ ಬರ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ನಿಮಗೆ ಗೊತ್ತಿರಲಿ, ದೆಹಲಿಯಲ್ಲಿ ಆಮ್ ಆದ್ಮಿ ಸರ್ಕಾರವಿದ್ದರೂ ದೆಹಲಿ ಪೊಲೀಸರು ಮುಖ್ಯಮಂತ್ರಿ ಆತಿಶಿ ಕೆಳಗಡೆ ಕೆಲಸ ಮಾಡಲ್ಲ. ದೆಹಲಿ ಪೊಲೀಸರು ಏನಿದ್ರೂ ರಿಪೋರ್ಟ್ ಮಾಡಿಕೊಳ್ಳುವುದು ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ. ಹಾಗಾಗಿ ಇದೀಗ ದೆಹಲಿ ದಂಗಲ್ನಲ್ಲಿ ಪೊಲೀಸರ ದಂಗಲ್ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಚುನಾವಣೆ ನಡೀತಾ ಇದೆ. ಇಲ್ಲಿ ಪಂಜಾಬ್ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ದೆಹಲಿ ಮತ್ತು ಪಂಜಾಬ್ ಪೊಲೀಸರ ನಡುವೆ ತಣ್ಣಗೆ ಒಂದು ಸಮರ ಕೂಡ ಶುರುವಾಗಿದೆಯಂತೆ. ದೆಹಲಿ ದಂಗಲ್ನಲ್ಲಿ ಕಾಕಿ ನಡುವಿನ ವಾರ್ ಯಾಕೆ, ಆ ಕುರಿತ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ದೆಹಲಿ ಅಖಾಡದಲ್ಲಿ ಬಿಜೆಪಿ ವರ್ಸಸ್ ಆಪ್ ಸಮರ. ದೆಹಲಿ ಪೊಲೀಸರ ವಿರುದ್ಧ ಕೇಜ್ರಿ ಗಂಭೀರ ಆರೋಪ. ದೆಹಲಿ ಕುರುಕ್ಷೇತ್ರ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಪ್ರಚಾರ ಕಣದಲ್ಲಿ ಬಿಜೆಪಿ ಹಾಗೂ ಆಪ್ ನಡುವಿನ ಸಮರ ಜೋರಾಗ್ತಿದೆ. ವಾಗ್ದಾಳಿ, ವಾಕ್ ಸಮರದ ನಡುವೆ ಬಿಜೆಪಿ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ. ಬಿಜೆಪಿ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಳ್ತಿದೆ. ಇದೀಗ ದೆಹಲಿ ಪೊಲೀಸರು ಬಿಜೆಪಿಯ ಕೈಗೊಂಬೆಯಾಗಿದ್ದಾರೆ. ಆ ಪ್ರಚಾರಕ್ಕೆ ಪೊಲೀಸರ ಮೂಲಕ ಅಡ್ಡಿಪಡಿಸುತ್ತಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟಕ್ಕೂ ದೆಹಲಿಯಲ್ಲಿ ಖಾಕಿ ಸಮರ ಯಾಕೆ ಆಗಿದ್ದಿಷ್ಟು. ದೆಹಲಿಗೆ ಪಂಜಾಬ್ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲದೆ ಆಪ್ ನಾಯಕರ ಪರವಾಗಿ ಪಂಜಾಬ್ ಆಪ್ ನಾಯಕರು ಪ್ರಚಾರ ಮಾಡ್ತಾ ಇದ್ದಾರೆ. ದೆಹಲಿ ಪೊಲೀಸರಿಗೆ ಯಾವುದೇ ಮಾಹಿತಿ ನೀಡದೆ ಪಂಜಾಬ್ ಪೊಲೀಸರು ಎಂಟ್ರಿ ಕೊಟ್ಟಿರೋದಕ್ಕೆ ಹೊಸ ದಂಗಲ್ ಶುರುವಾಗಿದೆ. ದೆಹಲಿಯಲ್ಲಿ ಪ್ರಚಾರ ಮಾಡ್ತಾ ಇರೋ ಪಂಜಾಬ್ ಆಪ್ ನಾಯಕರ ಸುರಕ್ಷೆಗಾಗಿ ನಾವು ದೆಹಲಿಗೆ ಬಂದಿದ್ದೇವೆ ಅಂತ ಪಂಜಾಬ್ ಪೊಲೀಸರು ಹೇಳ್ತಾ ಇದ್ದಾರೆ. ಆದರೆ ದೆಹಲಿ ಪೊಲೀಸರು ಹೇಳುವುದೇ ಬೇರೆ. ದೆಹಲಿಯಲ್ಲಿ ಈಗ ರಿಪಬ್ಲಿಕ್ ಡೇ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಭದ್ರತೆ ಬಿಗಿಗೊಳಿಸಲಾಗಿದೆ. ಪಂಜಾಬ್ ಪೊಲೀಸರು ಯಾವುದೇ ಮಾಹಿತಿ ನೀಡದೆ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಹೀಗೆ ಮಾಡಿದ್ರೆ ರಿಪಬ್ಲಿಕ್ ಡೇ ಸೆಕ್ಯೂರಿಟಿಗೆ ಸಮಸ್ಯೆಯಾಗತ್ತೆ. ನಿಮ್ಮ ಓಡಾಟದ ಮಾರ್ಗವನ್ನ ನಮಗೆ ಮೊದಲೇ ತಿಳಿಸಬೇಕು ಅಂತ ದೆಹಲಿ ಪೊಲೀಸರು ಫರ್ಮಾನು ಹೊರಡಿಸಿದ್ದಾರೆ. ಆಪ್ ಮತ್ತು ಬಿಜೆಪಿ ನಡುವಣ ಸಮರಕ್ಕೆ ಕಾರಣವಾಗಿರುವುದು ಇದೇ ವಿಚಾರ ಎತ್ತಿಕೊಂಡಿರುವ ಕೇಜ್ರಿವಾಲ್ ಆಪ್ ನಾಯಕರ ಓಡಾಟಕ್ಕೆ ದೆಹಲಿ ಪೊಲೀಸರು ಅಡ್ಡ ಬರ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ನಿಮಗೆ ಗೊತ್ತಿರಲಿ, ದೆಹಲಿಯಲ್ಲಿ ಆಮ್ ಆದ್ಮಿ ಸರ್ಕಾರವಿದ್ದರೂ ದೆಹಲಿ ಪೊಲೀಸರು ಮುಖ್ಯಮಂತ್ರಿ ಆತಿಶಿ ಕೆಳಗಡೆ ಕೆಲಸ ಮಾಡಲ್ಲ. ದೆಹಲಿ ಪೊಲೀಸರು ಏನಿದ್ರೂ ರಿಪೋರ್ಟ್ ಮಾಡಿಕೊಳ್ಳುವುದು ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ. ಹಾಗಾಗಿ ಇದೀಗ ದೆಹಲಿ ದಂಗಲ್ನಲ್ಲಿ ಪೊಲೀಸರ ದಂಗಲ್ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಚುನಾವಣೆ ನಡೀತಾ ಇದೆ. ಇಲ್ಲಿ ಪಂಜಾಬ್ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ದೆಹಲಿ ಮತ್ತು ಪಂಜಾಬ್ ಪೊಲೀಸರ ನಡುವೆ
ತಣ್ಣಗೆ ಒಂದು ಸಮರ ಕೂಡ ಶುರುವಾಗಿದೆ ಅಂತೆ. ದೆಹಲಿ ದಂಗಲ್ನಲ್ಲಿ ಖಾಕಿ ನಡುವಿನ ವಾರ್ ಯಾಕೆ, ಆ ಕುರಿತ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ದೆಹಲಿ ಅಖಾಡದಲ್ಲಿ ಬಿಜೆಪಿ ವರ್ಸಸ್ ಆಪ್ ಸಮರ. ದೆಹಲಿ ಪೊಲೀಸರ ವಿರುದ್ಧ ಕೇಜ್ರಿ ಗಂಭೀರ ಆರೋಪ. ದೆಹಲಿ ಕುರುಕ್ಷೇತ್ರ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಪ್ರಚಾರ ಕಣದಲ್ಲಿ ಬಿಜೆಪಿ ಹಾಗೂ ಆಪ್ ನಡುವಿನ ಸಮರ ಜೋರಾಗ್ತಿದೆ. ವಾಗ್ದಾಳಿ ವಾಕ್ ಸಮರದ ನಡುವೆ ಬಿಜೆಪಿ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ. ಬಿಜೆಪಿ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಳ್ತಿದೆ. ಇದೀಗ ದೆಹಲಿ ಪೊಲೀಸರು ಬಿಜೆಪಿಯ ಕೈಗೊಂಬೆಯಾಗಿದ್ದಾರೆ. ಆ ಪ್ರಚಾರಕ್ಕೆ ಪೊಲೀಸರ ಮೂಲಕ ಅಡ್ಡಿಪಡಿಸುತ್ತಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟಕ್ಕೂ ದೆಹಲಿಯಲ್ಲಿ ಖಾಕಿ ಸಮರ ಯಾಕೆ ಆಗಿದ್ದಿಷ್ಟು. ದೆಹಲಿಗೆ ಪಂಜಾಬ್ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲದೆ ಆಪ್ ನಾಯಕರ ಪರವಾಗಿ ಪಂಜಾಬ್ ಆಪ್ ನಾಯಕರು ಪ್ರಚಾರ ಮಾಡ್ತಾ ಇದ್ದಾರೆ. ದೆಹಲಿ ಪೊಲೀಸರಿಗೆ ಯಾವುದೇ ಮಾಹಿತಿ ನೀಡದೆ ಪಂಜಾಬ್ ಪೊಲೀಸರು ಎಂಟ್ರಿ ಕೊಟ್ಟಿರೋದಕ್ಕೆ ಹೊಸ ದಂಗಲ್ ಶುರುವಾಗಿದೆ. ದೆಹಲಿಯಲ್ಲಿ ಪ್ರಚಾರ ಮಾಡ್ತಾ ಇರೋ ಪಂಜಾಬ್ ಆಪ್ ನಾಯಕರ ಸುರಕ್ಷೆಗಾಗಿ ನಾವು ದೆಹಲಿಗೆ ಬಂದಿದ್ದೇವೆ ಅಂತ ಪಂಜಾಬ್ ಪೊಲೀಸರು ಹೇಳ್ತಾ ಇದ್ದಾರೆ. ಆದರೆ ದೆಹಲಿ ಪೊಲೀಸರು ಹೇಳುವುದೇ ಬೇರೆ. ದೆಹಲಿಯಲ್ಲಿ ಈಗ ರಿಪಬ್ಲಿಕ್ ಡೇ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಭದ್ರತೆ ಬಿಗಿಗೊಳಿಸಲಾಗಿದೆ. ಪಂಜಾಬ್ ಪೊಲೀಸರು ಯಾವುದೇ ಮಾಹಿತಿ ನೀಡದೆ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಹೀಗೆ ಮಾಡಿದ್ರೆ ರಿಪಬ್ಲಿಕ್ ಡೇ ಸೆಕ್ಯೂರಿಟಿಗೆ ಸಮಸ್ಯೆಯಾಗುತ್ತೆ. ನಿಮ್ಮ ಓಡಾಟದ ಮಾರ್ಗವನ್ನ ನಮಗೆ ಮೊದಲೇ ತಿಳಿಸಬೇಕು ಅಂತ ದೆಹಲಿ ಪೊಲೀಸರು ಫರ್ಮಾನು ಹೊರಡಿಸಿದ್ದಾರೆ. ಆಪ್ ಮತ್ತು ಬಿಜೆಪಿ ನಡುವಣ ಸಮರಕ್ಕೆ ಕಾರಣವಾಗಿರುವುದು ಇದೇ ವಿಚಾರ ಎತ್ತಿಕೊಂಡಿರುವ ಕೇಜ್ರಿವಾಲ್ ಆಪ್ ನಾಯಕರ ಓಡಾಟಕ್ಕೆ ದೆಹಲಿ ಪೊಲೀಸರು ಅಡ್ಡ ಬರ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ನಿಮಗೆ ಗೊತ್ತಿರಲಿ, ದೆಹಲಿಯಲ್ಲಿ ಆಮ್ ಆದ್ಮಿ ಸರ್ಕಾರವಿದ್ದರೂ ದೆಹಲಿ ಪೊಲೀಸರು ಮುಖ್ಯಮಂತ್ರಿ ಆತಿಶಿ ಕೆಳಗಡೆ ಕೆಲಸ ಮಾಡಲ್ಲ. ದೆಹಲಿ ಪೊಲೀಸರು ಏನಿದ್ರೂ ರಿಪೋರ್ಟ್ ಮಾಡಿಕೊಳ್ಳುವುದು ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ. ಹಾಗಾಗಿ ಇದೀಗ ದೆಹಲಿ ದಂಗಲ್ನಲ್ಲಿ ಪೊಲೀಸರ ದಂಗಲ್ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಚುನಾವಣೆ ನಡೀತಾ ಇದೆ. ಇಲ್ಲಿ ಪಂಜಾಬ್ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ದೆಹಲಿ ಮತ್ತು ಪಂಜಾಬ್ ಪೊಲೀಸರ ನಡುವೆ ತಣ್ಣಗೆ ಒಂದು ಸಮರ ಕೂಡ ಶುರುವಾಗಿದೆ ಅಂತೆ. ದೆಹಲಿ ದಂಗಲ್ನಲ್ಲಿ ಖಾಕಿ ನಡುವಿನ ವಾರ್ ಯಾಕೆ, ಆ ಕುರಿತ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ದೆಹಲಿ ಅಖಾಡದಲ್ಲಿ ಬಿಜೆಪಿ ವರ್ಸಸ್ ಆಪ್ ಸಮರ. ದೆಹಲಿ ಪೊಲೀಸರ ವಿರುದ್ಧ ಕೇಜ್ರಿ ಗಂಭೀರ ಆರೋಪ. ದೆಹಲಿ ಕುರುಕ್ಷೇತ್ರ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಪ್ರಚಾರ ಕಣದಲ್ಲಿ ಬಿಜೆಪಿ ಹಾಗೂ ಆಪ್ ನಡುವಿನ ಸಮರ ಜೋರಾಗ್ತಿದೆ. ವಾಗ್ದಾಳಿ ವಾಕ್ ಸಮರದ ನಡುವೆ ಬಿಜೆಪಿ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ. ಬಿಜೆಪಿ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಳ್ತಿದೆ. ಇದೀಗ ದೆಹಲಿ ಪೊಲೀಸರು ಬಿಜೆಪಿಯ ಕೈಗೊಂಬೆಯಾಗಿದ್ದಾರೆ. ಆ ಪ್ರಚಾರಕ್ಕೆ ಪೊಲೀಸರ ಮೂಲಕ ಅಡ್ಡಿಪಡಿಸುತ್ತಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟಕ್ಕೂ ದೆಹಲಿಯಲ್ಲಿ ಖಾಕಿ ಸಮರ ಯಾಕೆ ಆಗಿದ್ದಿಷ್ಟು. ದೆಹಲಿಗೆ ಪಂಜಾಬ್ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲದೆ ಆಪ್ ನಾಯಕರ ಪರವಾಗಿ ಪಂಜಾಬ್ ಆಪ್ ನಾಯಕರು ಪ್ರಚಾರ ಮಾಡ್ತಾ ಇದ್ದಾರೆ. ದೆಹಲಿ ಪೊಲೀಸರಿಗೆ ಯಾವುದೇ ಮಾಹಿತಿ ನೀಡದೆ ಪಂಜಾಬ್ ಪೊಲೀಸರು ಎಂಟ್ರಿ ಕೊಟ್ಟಿರೋದಕ್ಕೆ ಹೊಸ ದಂಗಲ್ ಶುರುವಾಗಿದೆ. ದೆಹಲಿಯಲ್ಲಿ ಪ್ರಚಾರ ಮಾಡ್ತಾ ಇರೋ ಪಂಜಾಬ್ ಆಪ್ ನಾಯಕರ ಸುರಕ್ಷೆಗಾಗಿ ನಾವು ದೆಹಲಿಗೆ ಬಂದಿದ್ದೇವೆ ಅಂತ ಪಂಜಾಬ್ ಪೊಲೀಸರು ಹೇಳ್ತಾ ಇದ್ದಾರೆ. ಆದರೆ ದೆಹಲಿ ಪೊಲೀಸರು ಹೇಳುವುದೇ ಬೇರೆ. ದೆಹಲಿಯಲ್ಲಿ ಈಗ ರಿಪಬ್ಲಿಕ್ ಡೇ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಭದ್ರತೆ ಬಿಗಿಗೊಳಿಸಲಾಗಿದೆ. ಪಂಜಾಬ್ ಪೊಲೀಸರು ಯಾವುದೇ ಮಾಹಿತಿ ನೀಡದೆ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಹೀಗೆ ಮಾಡಿದ್ರೆ ರಿಪಬ್ಲಿಕ್ ಡೇ ಸೆಕ್ಯೂರಿಟಿಗೆ ಸಮಸ್ಯೆಯಾಗುತ್ತೆ. ನಿಮ್ಮ ಓಡಾಟದ ಮಾರ್ಗವನ್ನ ನಮಗೆ ಮೊದಲೇ ತಿಳಿಸಬೇಕು ಅಂತ ದೆಹಲಿ ಪೊಲೀಸರು ಫರ್ಮಾನು ಹೊರಡಿಸಿದ್ದಾರೆ. ಆಪ್ ಮತ್ತು ಬಿಜೆಪಿ ನಡುವಣ ಸಮರಕ್ಕೆ ಕಾರಣವಾಗಿರುವುದು ಇದೇ ವಿಚಾರ ಎತ್ತಿಕೊಂಡಿರುವ ಕೇಜ್ರಿವಾಲ್ ಆಪ್ ನಾಯಕರ ಓಡಾಟಕ್ಕೆ ದೆಹಲಿ ಪೊಲೀಸರು ಅಡ್ಡ ಬರ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ನಿಮಗೆ ಗೊತ್ತಿರಲಿ, ದೆಹಲಿಯಲ್ಲಿ ಆಮ್ ಆದ್ಮಿ ಸರ್ಕಾರವಿದ್ದರೂ ದೆಹಲಿ ಪೊಲೀಸರು ಮುಖ್ಯಮಂತ್ರಿ ಆತಿಶಿ ಕೆಳಗಡೆ ಕೆಲಸ ಮಾಡಲ್ಲ. ದೆಹಲಿ ಪೊಲೀಸರು ಏನಿದ್ರೂ ರಿಪೋರ್ಟ್ ಮಾಡಿಕೊಳ್ಳುವುದು ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ. ಹಾಗಾಗಿ ಇದೀಗ ದೆಹಲಿ ದಂಗಲ್ನಲ್ಲಿ ಪೊಲೀಸರ ದಂಗಲ್ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.